ಮುಲ್ಲ ಅಂತ ಹೆಸರು ಹೇಳ್ಬೇಕಾದ್ರೆ ನೀವು ಮಿಸ್ಟರ್ ಸಿ ಟಿ ರವಿ ಅವರೇ, ನೀವು ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿದ್ದು ಹೆಚ್ಚು ಕಡಿಮೆ 4-5 ವರ್ಷಗಳ ಹಿಂದೆ ಕೊರೋನಾ ಬಂದಾಗ ನಿಮ್ ಮನೆಗಳಲ್ಲಿ ಯಾರಾದ್ರೂ ಸತ್ತಿದ್ರೆ, ನಿಮ್ ನೆಂಟರಿಷ್ಟರಲ್ಲಿ ಯಾರಾದ್ರೂ ಸತ್ತಿದ್ರೆ ಅವರಿಗೆ ಮಣ್ಣು ಮಾಡಿದ್ದು ಇದೇ ಮುಲ್ಲಗಳಾಗಿರ್ತಾರೆ, ಗೊತ್ತಾ? ಒಂದ್ಸಲ ಕೇಳಿ ತಿಳ್ಕೊಳ್ಳಿ. ನೀವು ಎಂತ ಒಂದು ನೀಚ, ಎಂತ ಒಂದು ಕೊಲೆಗುಡುಕ, ಎಂತ ಒಂದು ಕುಡುಕ, ಎಂತ ಒಂದು ಗಾಂಧಾರ ಸೀನೆ ಅಂತ ಹೇಳಿದ್ರೆ ಅಮಾಯಕ ಇಬ್ರನ್ನ ನೀವು ಕುಡ್ಕೊಂಡು ಗಾಡಿ ಹತ್ತಿಸಿ ಕೊಲೆ ಮಾಡ್ತೀರ. ಅಂತ ಒಂದು ನೀಚ ಮನಸ್ಥಿತಿ ಉಳ್ಳ ಒಂದು ರಾಜಕಾರಣಿ ನಮ್ಮ ಮುಂದೆ ಇವತ್ತು ಇದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಜವಾಗ್ಲೂ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಇವತ್ತು ಬಹಳಷ್ಟು ಯುವ ಸಮೂಹ ಸೇರಿದ್ದಾರೆ. ನಾನು ನಿಮ್ಮಲ್ಲಿ ಏನು ವಿನಂತಿಸಿಕೊಳ್ತೇನೆ ಅಂತ ಹೇಳಿದ್ರೆ, ಮುಂಬರುವ ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ಇಂಥ ನೀಚ ರಾಜಕಾರಣಿಗಳನ್ನು ಬದಿಗಿಟ್ಟು ಒಂದು ಪಾಸಿಟಿವ್ ರಾಜಕಾರಣಿ, ಪಾಸಿಟಿವ್ ಆದಂತಹ ಒಂದು ರಾಜಕಾರಣ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲ ಮುಂದೆ ಬಂದು ಸತ್ಯಾಸತ್ಯತೆಯನ್ನು ಅರಿತು ರಾಜಕೀಯವಾಗಿ ಪ್ರಜ್ಞಾವಂತಿಕೆ ಬೆಳೆಸ್ಕೋಬೇಕು. ಆವಾಗ ಮಾತ್ರ ನಮ್ಮ ದೇಶದಲ್ಲಿ, ಮುಂಬರುವ ನಮ್ಮ ದೇಶದಲ್ಲಿ ಈ ಭ್ರಷ್ಟಾಚಾರ, ಈ ಕೋಮುವಾದ ಇದನ್ನೆಲ್ಲವನ್ನು ಅಳಿಸಕ್ಕೆ ಸಾಧ್ಯ.